ಇರಾನ್ ಮಧ್ಯಪ್ರಾಚ್ಯ ಮತ್ತು ಮಧ್ಯಪ್ರಾಚ್ಯದ ಯುದ್ಧ ಅಮೇರಿಕಾ ಅದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಇದು ನೋಡಿದಾಗ ಮೊದಲು ಇಸ್ರೇಲ್ನ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ, ನೆತನ್ಯಾಹುವನ್ನು ಭೇಟಿ ಮಾಡಲಿಕ್ಕೆ ವಿಶ್ವಗುರು ಅಲ್ಲಿ ಹೋದಾಗ ನಾವು ತಿಳ್ಕೊಂಡಿದ್ವಿ ಇದು ಪ್ರಪಂಚದ ಮಹಾ ಗ್ಯಾಸ್ ವಿಜ್ಞಾನಿ ವಿಶ್ವಗುರು ಅವರು ಚರಂಡಿನಲ್ಲಿ ಪೈಪ್ ಹಾಕ್ಬಿಟ್ಟು ಗ್ಯಾಸ್ ತೆಗೆದು ನಮಗೆಲ್ಲರೂ ಸಹ ಗ್ಯಾಸ್ ಕೊಡ್ತಾರೆ ಅಂಥೇಳಿ. ಅಡುಗೆ ಅನಿಲ ಇಲ್ಲದೆ ಇದ್ರೂ ಸಹ ಬೇರೆ ವಾಹನಗಳು ಚಲಾವಣೆಗೆ ಗ್ಯಾಸ್ ಸಿಗುತ್ತೆ ಅಂಥೇಳಿ ಅದೆಲ್ಲ ಫುಲ್ ಆ್ಯಕ್ಷನಲ್ಲಿ ತೋರಿಸಿದ್ರು. ಪೈಪ್ ಹೇಗೆ ಹಾಕೋದು, ಪಾತ್ರೆ ಇಡೋದು, ಗ್ಯಾಸ್ ಎಲ್ಲ ಬರುತ್ತೆ ಅಂತ. ಎಲ್ಲೂ ಗ್ಯಾಸು ಕಾಣ್ತಾ ಇಲ್ಲ. ತೀವ್ರವಾದ ಸಮಸ್ಯೆ ಬೆಂಗಳೂರು ನಗರದಲ್ಲಿ. ಮೊನ್ನೆ ಕೆಂಗೇರಿನಲ್ಲಿ ಸುಮಾರು 5 ಕಿಲೋಮೀಟ್ರ್ ಉದ್ದ ಆಟೋ ರಿಕ್ಷಾದವರು ಗ್ಯಾಸ್ ಇಲ್ಲ ಅಂಥೇಳಿ ನಿಲ್ಲಿಸಿದರು. ಅದನ್ನು ಪೆಟ್ರೋಲ್ ಕನ್ವರ್ಟ್ ಮಾಡಿ ಅಂತಾರೆ, ಯಾರೂ ಸಹ ತಯಾರಿರಲಿಲ್ಲ. ಮತ್ತು ಹೆಂಗಸರು ಪಾಪ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಮಾಸ್ಟರ್ ಸ್ಟ್ರೋಕ್ ಏನು ಅಂತ ಹೇಳಿದ್ರೆ ವಿಶ್ವಗುರುದು, ಮೊದಲು ನೋಟ್ ಅಮಾನ್ಯೀಕರಣ ಮಾಡಿ ಲಕ್ಷಾಂತರ ಜನ ಬ್ಯಾಂಕಿನ ಮುಂದೆ ಸಾಲು ನಿಂತು ಕೆಲವರು ಪ್ರಾಣ ಕಳ್ಕೊಂಡ್ರು. ಅದು ಮಾಸ್ಟರ್ ಸ್ಟ್ರೋಕ್. ಕೋವಿಡ್ ಸಂದರ್ಭದಲ್ಲಿ ನಾನೇ ಇನ್ಸುಲಿನ್ ವ್ಯಾಕ್ಸಿನೇಷನ್ ಕಂಡುಹಿಡಿದಿದ್ದೀನಿ ಅಂಥೇಳಿ ಅಲ್ಲಿ ಕ್ಯೂ ನಿಂತ್ಕೊಂಡ್ರು, ಅದು ಮಾಸ್ಟರ್ ಸ್ಟ್ರೋಕು. ಈಗ ನಲ್ಲಿನಲ್ಲಿ ಚರಂಡಿನಲ್ಲಿ ಗ್ಯಾಸ್ ತೆಗಿತೀವಿ ಅಂತ ಹೇಳಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ವಿಜ್ಞಾನಿ ಹೇಳಿದ ಮೇಲೆ ಗ್ಯಾಸಿನ ಅಭಾವ ಆಗಬಾರ್ದಾಗಿತ್ತು. ನಮ್ಮ ವಿದೇಶಾಂಗ ನೀತಿಯ ಡೋಲಾಯಮಾನ ಪರಿಸ್ಥಿತಿಯಿಂದ ನಮಗೆ ಈ ಸ್ಥಿತಿ ಉದ್ಭವ ಆಗಿದೆ. ಇರಾನ್ ರಾಷ್ಟ್ರ ನಮ್ಮ ಮಿತ್ರ ರಾಷ್ಟ್ರ ಆಗಿದ್ದಂಥ ರಾಷ್ಟ್ರ ಅದು. 1994ನೇ ಇಸ್ವಿಯಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತದ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾಯಿದೆ ಅಂಥೇಳಿ ಪ್ರಸ್ತಾವ ಬಂದಾಗ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತು ಭಾರತ ದೇಶದ ಜೊತೆ ನಿಂತು ಯಾವುದೇ ರೀತಿಯ ಉಲ್ಲಂಘನೆ ಆಗಿಲ್ಲ ಅಂಥೇಳಿ ಬೆಂಬಲ ಕೊಟ್ಟಂಥ ಇರಾನ್ ದೇಶ ಜೊತೆಗೆ ನಮಗೆ ನಿರಂತರವಾಗಿ ಪೆಟ್ರೋಲ್ ಇರ್ಬೋದು ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಸರಬರಾಜು ಮಾಡ್ತಾ ಇದ್ದಂಥವರು ಇವತ್ತು ಸುಮ್ಮನಾಗಿದ್ದಾರೆ ಅಂತಂದರೆ ಕಾರಣ ಅದು ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯೇ ಕಾರಣ. ಈ ಮೊದಲು ಈ ಭಾರತ ದೇಶದಲ್ಲಿ ವಿದೇಶಾಂಗ ನೀತಿಯಲ್ಲಿ ನಾವು ಅಲಿಪ್ತರಾಗಿರ್ತಾ ಇದ್ವಿ. ಯಾವುದೇ ಅಂದರೆ ಕೋಲ್ಡ್ ವಾರ್ ಇರೋ ಸಂದರ್ಭದಲ್ಲಿ ಸೂಪರ್ ಪವರ್ ಜೊತೆ ನಾವು ಯಾರೂ ಸಹ ಸೇರೋದಿಲ್ಲ, ನಾವು ಅಲಿಪ್ತರು. ನಮ್ಮ ರಾಷ್ಟ್ರದ ಉದ್ಧಾರಕ್ಕೆ ಏನು ಮಾಡಬೇಕು ಅದ್ರ ಎಲ್ಲರ ಜೊತೆನೂ ನಮ್ಮ ಒಳ್ಳೆಯ ಸಂಬಂಧ ಇರುತ್ತೆ ಅಂಥೇಳಿ ಮೊದಲನೇ ಬಾರಿಗೆ ನಮ್ಮ ಸಂಬಂಧವನ್ನು ನಾವು ಕಳ್ಕೊಂಡು ಈ ಸ್ಥಿತಿಗೆ ತಂದಿರ್ತಕ್ಕಂಥ ಕೇವಲ ಕಾರಣ ಸರೆಂಡರ್ ಮೋದಿಯವರು ಇದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಈಗ ಅವರು ನರೇಂದ್ರ ಮೋದಿ ಅವರಿಂದನೇ ಇಷ್ಟು ದಿನ ಗ್ಯಾಸ್ ಬರ್ತಿತ್ತು, ಸಿಲಿಂಡರ್ ಬರ್ತಿತ್ತು ಅಂತ ಹೇಳ್ತಿದ್ರು. ಬಿಜೆಪಿ ಆಫೀಸಲ್ಲೇ ಒಲೆ ಹಚ್ಚಿ ಅಡಿಗೆ ಮಾಡ್ತಾ ಇದ್ದಾರೆ. ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಸ್ಮೃತಿ ಇರಾನಿ ಅಂತ ಹೇಳಿದರು. ನಾವು UPA ಸರ್ಕಾರ ಇದ್ದಾಗ ಸೋರೆಕಾಯಿ, ಬೆಂಡೆಕಾಯಿ, ಕ್ಯಾರೆಟು ಇದನ್ನೆಲ್ಲ ಹೂನಾರ ಹಾಕ್ಕೊಂಡು ಗ್ಯಾಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾಯಿದ್ರು. ಅದು ಮಹಾತ್ಮ ಗಾಂಧಿ ಸಮಾಧಿಯಲ್ಲಿ ಹೋಗಿ ಸುಷ್ಮಾ ಸ್ವರಾಜ್ರವರೆಲ್ಲ ಮಾಡ್ತಾಯಿದ್ರು. ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಗ್ಯಾಸು ಪೆಟ್ರೋಲ್ ಬರ್ತಾ ಇಲ್ಲ. ಇವ್ರು ಕಂಡುಹಿಡ್ದಿದ್ದಾರೆ, ಚರಂಡಿಯಿಂದ ಗ್ಯಾಸ್ ಕಂಡುಹಿಡಿದಾರೆ. ಆ ಗ್ಯಾಸ್ ಎಲ್ಲಿ ಹೋಗಿದೆ ಅನ್ನೋದು ನೋಡಬೇಕಾಗಿದೆ. ಆದರೆ ಇವರು ಬಂದ ನಂತರ ಗ್ಯಾಸಿನ ಬೆಲೆ 1000 ರೂಪಾಯಿ ದಾಟಿದೆ, ಪೆಟ್ರೋಲ್ 100 ರೂಪಾಯಿ ದಾಟ್ತಾ ಇದೆ. ಮೊನ್ನೆ ಹರ್ದೀಪ್ ಪೂರಿ ಎಫ್ಸ್ಟೀನ್ ಫೈಲ್ನ ಕುಖ್ಯಾತಿಯಾಗಿರ್ತಕ್ಕಂಥ ಹರ್ದೀಪ್ ಪೂರಿ ಅವರು ಹೇಳಿದ್ರು $77 ಪರ್ ಬ್ಯಾರಲ್ ಇದ್ದಾಗ ನಮಗೆ ಸುಂಕ ಕಮ್ಮಿ ಮಾಡೋ ಪರಿಸ್ಥಿತಿ ಇರಲಿಲ್ಲ. $77 ಬ್ಯಾರಲ್ಗಿರೋ ಸಂದರ್ಭದಲ್ಲಿ ಈಗ 122 ಆಗಿದೆ. ಅದಕ್ಕೆ ನಾವು ಸುಂಕವನ್ನು ಕಡಿಮೆ ಮಾಡ್ತಿದ್ವಿ ಅಂಥೇಳಿ. ಸುಂಕ ಮೊದಲು ಹೇಳಿದ್ದೆ, ಈಗಲೂ ಸಹ ಹೇಳ್ತಾಯಿದ್ದೆ, ಸುಂಕ ಕಡಿಮೆ ಮಾಡಿರೋದು ಜನಸಾಮಾನ್ಯರಿಗೆ ಯಾವುದೇ ಅನುಕೂಲ ಆಗ್ತಾ ಇಲ್ಲ. ಆ ಕಂಪನಿಗಳಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ, ಅದಾನಿ ಕಂಪನಿಗೆ ಅನುಕೂಲ ಆಗ್ತಾ ಇದೆ ವಿನಃ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಸಹಕಾರ ಅನುಕೂಲ ಆಗ್ತಾ ಇಲ್ಲ. ಸತ್ಯ ಮುಚ್ಚಿಡ್ತಿದ್ದಾರೆ ಸರ್. ಅಂದರೆ ಪೂರೈಕೆಯಲ್ಲಿ ಆಗ್ತಾರೋ ವ್ಯತ್ಯಾಸನ ಜನರಿಗೆ ಹೇಳಿ ಅರ್ಥ ಮಾಡಿಸಿ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಅರ್ಥಕೊಂಡು ಅಲ್ಲ, ಸುಳ್ಳುಗಳು ಹೇಳ್ತಿದ್ದಾರೆ. ಇದೆ ಅಂತ ಈಗ ನಮ್ಮ ಪೂರ್ವಜರು ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1952ನೇ ಇಸ್ವಿನಲ್ಲಿ ವಿದೇಶಾಂಗ ನೀತಿ ಮಾಡಿದಾಗಲೂ ಸಹ ನಾವು ಯಾವುದೇ ಸಂದರ್ಭದಲ್ಲಿ ಯಾರ್ದಾದ್ರೂ ಪರ ನಿಲ್ತಾ ಇರಲಿಲ್ಲ. ನಾವು ನಮ್ಮ ಪರ ಇರ್ತಾಯಿದ್ವಿ. ನಮಗೆ ಯಾವ ರಾಷ್ಟ್ರದವ್ರು ಅನುಕೂಲ ಮಾಡ್ತಾರೋ ಅವ್ರ ಜೊತೆ ಇರ್ತಾಯಿದ್ವಿ ಅಂಥೇಳಿ. ಈಗ ನೋಡಿದ್ರೆ ಮೊದಲು ನಾವು ರಷ್ಯಾದಿಂದನೂ ಸಹ ನಾವು ಪೆಟ್ರೋಲು, ಡೀಸೆಲ್ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ತರಿಸ್ತಾ ಇದ್ವಿ. ಅಮೇರಿಕಾದವ್ರು ಹೇಳಿದ್ರು ಅಂತ ನಿಲ್ಲಿಸಿದ್ರು.
ತಿರ್ಗಿ ಅಮೇರಿಕಾದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ರಷ್ಯಾದಿಂದ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ ತರಬೇಕಾದ್ರೆ ನಾವೇನು ಅಮೇರಿಕಾದ ಗುಲಾಮರ? ಮೊದಲು ಇದೇ ಸೂತ್ರಧಾರರು, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸೂತ್ರಧಾರರು ಏನಿದ್ದಾರೆ RSS ಅವರು, ಮೊದಲು ಬ್ರಿಟಿಷರು ಏನು ಹೇಳ್ತಾ ಇದ್ರು ಅದನ್ನು ಕೇಳ್ತಾ ಇದ್ರು. ಇವರು ಅಧಿಕಾರಕ್ಕೆ ಬಂದ ಮೇಲೆ ಅಮೇರಿಕಾದವ್ರು ಏನು ಹೇಳ್ತಾ ಇದ್ದಾರೆ, ಅಮೇರಿಕಾದ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ ಅನ್ನೋದು ಹೇಳಿದ್ರೆ ತಪ್ಪಾಗಲಾರ್ದು. ಬೈ ಎಲೆಕ್ಷನ್ನಲ್ಲಿ ನಾವೇನು 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದೀವಿ, ಅದನ್ನು ನೋಡಿ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ಎಲ್ಲ ಲಕ್ಷಣಗಳು ಕಾಳ್ತಾ ಇದೆ. ಮೊದಲನೇದಾಗಿ 2 ಕ್ಷೇತ್ರದಲ್ಲೂ ಸಹ ಒಂದು ರೀತಿಯ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅದಾಗ್ತಾ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಶೀರ್ಷಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಕರ್ನಾಟಕವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡ್ತೀವಿ ಅಂಥೇಳಿ. ಏನು ಹಿಂಸೆ, ದ್ವೇಷ, ಕೊಲೆ ಎಲ್ಲ ಆಗ್ತಾಯಿತ್ತು ಭಾರತೀಯ ಜನತಾ ಪಾರ್ಟಿ ಇದ್ದ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಈಗ ಶಾಂತಿ ನೆಮ್ಮದಿಯಿಂದ ಜನ ಭಾಳ ಬದುಕ್ತಾ ಇದ್ದಾರೆ. ಆ ಒಂದು ವಿಚಾರದಲ್ಲಿ ನಮಗೆ ಅತಿ ಹೆಚ್ಚಿನ ಮತ 2 ಕ್ಷೇತ್ರದಲ್ಲೂ ಬರುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಈಗ ಅಲ್ಪಸಂಖ್ಯಾತರ ಸೀಟ್ ತೆಗೆದು ಬೇರೆಯವ್ರಿಗೆ ಕೊಟ್ಟಿದ್ರೆ ತಪ್ಪಾಗೋದು. ಈಗ ಬಹುಸಂಖ್ಯಾತರ ಸೀಟ್ನ ಬಹುಸಂಖ್ಯಾತರಿಗೆ ಕೊಟ್ಟಿದ್ವಿ, ಆದ್ದರಿಂದ ಯಾರು ಏನೋ ತಪ್ಪರ್ಥ ತಿಳ್ಕೊಳ್ಳೋದಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾರೋ ಅಥವಾ ಮಹಿಳಾ ಮೀಸಲಾತಿ ತರ್ತಾರೋ ಅನ್ನೋದು ಸ್ವಲ್ಪ ಸಂಶಯ ಇದೆ. ಯಾಕಂದರೆ ಏಪ್ರಿಲಲ್ಲಿ ಪುನಃ 16ನೇ ತಾರೀಕಿಂದ ಅವರು ಲೋಕಸಭಾ ಚುನಾವಣೆ ಇದು ಸದನ ಕರೆದಿದ್ದಾರೆ, ಸಂಸತ್ನ. ಅದರಲ್ಲಿ ಮಹಿಳಾ ಮೀಸಲಾತಿ ತರ್ತೀವಿ ಅಂಥೇಳಿ 2015 ಇಸ್ವಿನಲ್ಲಿ ಸೋನಿಯಾ ಗಾಂಧಿಯವರು ರಾಜ್ಯಸಭಾದಲ್ಲಿ ಈಗಾಗಲೇ ಮಹಿಳಾ ಮೀಸಲಾತಿ 33% ಮೀಸಲಾತಿ ಕೊಡಬೇಕು ಅಂಥೇಳಿ ಅದು ನಾವು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದ್ವಿ, ಲೋಕಸಭೆಯಲ್ಲಿ ಪಾಸ್ ಮಾಡೋಕ್ಕಾಗಲಿಲ್ಲ. ಈಗೇನು ಹೊಸದಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದರೆ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಇದೆ, ಅಲ್ಲಿ ಮಹಿಳೆಯರ ಪ್ರಾಬಲ್ಯ ಜಾಸ್ತಿ ಇದೆ ವೆಸ್ಟ್ ಬೆಂಗಾಲಲ್ಲಿ. ಆದ್ದರಿಂದ ಒಂದು ಗಿಮಿಕ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಜನ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಪುನರ್ವಿಂಗಡಣೆ ಆದಾಗ ಜನಸಂಖ್ಯೆ ಆಧಾರದಲ್ಲೇ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗೋದು. ಆಗ ಖಂಡಿತವಾಗಲೂ ದಕ್ಷಿಣ ಭಾರತದಲ್ಲಿ ಎಲ್ಲ ರಾಜ್ಯದಲ್ಲೂ ಸಹ ಸಂಖ್ಯೆಗಳು ಕಮ್ಮಿ ಆಗುತ್ತೆ. ಏನು ಹಿಂದಿ ಭಾಷಿಕ ರಾಜ್ಯಗಳಿದೆ ಅಲ್ಲಿ ಇವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ, ಇವ್ರ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಇದು ತಪ್ಪು. ಯಾಕಂದರೆ ಇನ್ನೂ ಸಹ ಜನಗಣತಿ ಆಗಿಲ್ಲ. ಜನಗಣತಿಯನ್ನು ಜಾತಿ ಆಧಾರದ ಮೇಲೆ ಮಾಡ್ತೀವಿ ಅಂದವರು ಅದನ್ನು ವಾಪಸ್ ತಗೊಂಡಿದ್ದಾರೆ. ಜನಗಣತಿ ಆಗಬೇಕು, ಯಾವಾಗ ಪೂರ್ಣ ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಸ್ಪಷ್ಟ ಇದಿಲ್ಲ. ಈಗ 2011ರಲ್ಲಿ ಮಾಡ್ತಾರೆ, 2001ರಲ್ಲಿ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. 2011ರಲ್ಲಿ ಜಾತಿ ಗಣತಿನ ಬರಲಿಲ್ಲ, ಅದರ ಮೇಲೆ ಮಾಡಬೇಕಾದ್ರೆ ಅದು ಜಾತಿ ಆಧಾರದ ಮೇಲೂ ಸಹ ಆಗುತ್ತೆ. ಜನಸಂಖ್ಯೆ ನಿಯಂತ್ರಣವನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ್ವಿ ಸರ್, ಅದಕ್ಕೆ ನಮಗೆ ಶಿಕ್ಷೆ ಅನ್ನೋ ತರದಲ್ಲಿ ಆಗ್ತಾ ಇದೆ. ಈಗ ಅದು ದ್ವಂದ್ವ ನಮ್ಮ ಸೌತ್ ಇಂಡಿಯಾದ MP ಗಳೇ ಬೇಡ ಗೆಲ್ಲಕ್ಕೆ ಅನ್ನೋ ತರದಲ್ಲಿ ಚರ್ಚೆ ಆಗ್ತಿದೆ. ನಾರ್ತ್ ಕರ್ನಾಟಕದಲ್ಲಿ ಅಷ್ಟೇ ಕ್ಷೇತ್ರಗಳು ಹೆಚ್ಚಾಗುತ್ತೆ. ಭಾರತೀಯ ಜನತಾ ಪಾರ್ಟಿಯವ್ರಿಗೆ ದಕ್ಷಿಣ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಪ್ರವೇಶ ಇಲ್ಲ. ಇದು ರಾಜಕೀಯ ಉದ್ದೇಶದಿಂದ ಹೇಳ್ತಾ ಇಲ್ಲ. ಮಹಾರಾಷ್ಟ್ರದಲ್ಲಿ ಅಂಬೇಡ್ಕರ್ ಅವರು, ಜ್ಯೋತಿಬಾ ಫೂಲೆ ಅವರು, ಸಾವಿತ್ರಿಬಾಯಿ ಫೂಲೆ ಅವರು, ಫಾತಿಮಾ ಬಿ ಅವರು ಇರೋದರಿಂದ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗೋದು ಭಾಳ ಕಷ್ಟ ಆಯಿತು. ಈಗೆಲ್ಲ ನುಗ್ಗಿಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬಸವಣ್ಣನವರು, ನಾರಾಯಣ ಗುರು, ಕನಕದಾಸ, ಪುರಂದರದಾಸ ಇರೋದರಿಂದ ಇಲ್ಲೂ ಸಹ ಪೂರ್ಣ ಬಹುಮತವನ್ನು ಭಾರತೀಯ ಜನತಾ ಪಾರ್ಟಿಯವ್ರು ಕೊಟ್ಟಿಲ್ಲ. ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಅವರು ತಮಿಳುನಾಡಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಕೇರಳದಲ್ಲಿ ನಾರಾಯಣ ಗುರುಗಳು ಭಾರತೀಯ ಜನತಾ ಪಾರ್ಟಿನ ಅಲ್ಲಿ ಬರಕ್ಕೆ ಬಿಡೋದಿಲ್ಲ. ಆಂಧ್ರ ತೆಲಂಗಾಣದಲ್ಲಿ ವೇಮನ ಅವರು ಭಾರತೀಯ ಜನತಾ ಪಾರ್ಟಿ RSSನ ಒಳಗಡೆ ಬರಕ್ಕೆ ಬಿಡೋದಿಲ್ಲ. ಇವೆಲ್ಲವನ್ನು ನೋಡಿಕೊಂಡು ಇಲ್ಲಿ ಬದಲಾವಣೆ ಮಾಡೋದು ಕಷ್ಟ ಅನ್ನೋ ಮೂಲ ತಿಳ್ಕೊಂಡು ಈ ಒಂದು ಪುನರ್ವಿಂಗಡಣೆ ಮಾಡಿ ಇವರಿಗೆ ಅಧಿಕಾರ ಇಲ್ಲದಿರೋ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಅದರ ವಿರುದ್ಧ ಜನಸಾಮಾನ್ಯರು ಎಚ್ಚೆತ್ತಬೇಕಾಗುತ್ತೆ.